ಸಿಎಂ ಕುರ್ಚಿ ಬಗ್ಗೆ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಕೊಟ್ಟಂತಹ ಹೇಳಿಕೆಯಿಂದ ಈಗ ಮತ್ತೆ ತಲ್ಲಣ ಸೃಷ್ಟಿಯಾಗಿದೆ. ಸಿಎಲ್ಪಿ ಸಭೆಗೂ ಮುನ್ನ ಸಿಎಂ ಸಿದ್ದರಾಮಯ್ಯನವರ ಆಪ್ತರ ಲಂಚ್ ಮೀಟಿಂಗ್ ಒಂದಾಗಿದೆ. ಸುವರ್ಣಸೌಧದಲ್ಲಿ ಸಿಎಂ ಆಪ್ತ ಸಚಿವರು ಮತ್ತು ಶಾಸಕರ ಸಭೆ ನಡೆದಿರುವುದು ಮತ್ತೊಂದು ಪ್ರಮುಖವಾದಂತಹ ಬೆಳವಣಿಗೆ. ಯತೀಂದ್ರ ಸಿದ್ದರಾಮಯ್ಯ ಕೊಟ್ಟಂತಹ ಹೇಳಿಕೆ ನಂತರದಲ್ಲಿ ಮತ್ತೆ ಕುರ್ಚಿ ವಿಚಾರ ಮುನ್ನೆಲೆಗೆ ಬಂದಿದೆ. ಸಚಿವರಾದ ಮಹದೇವಪ್ಪ, ಜಮೀರ್ ಅಹಮದ್, ಕೆ ವೆಂಕಟೇಶ್, ಶಾಸಕ ನಾಗೇಂದ್ರ, ಹರೀಶ್ ಗೌಡ, ಅನಿಲ್ ಚಿಕ್ಕಮಾಧು, ಡಾಕ್ಟರ್ ತಿಮ್ಮಯ್ಯ ಸೇರಿದಂಗೆ ಸಿಎಂ ಆಪ್ತ ನಾಯಕರಿಂದ ಸಮಾಲೋಚನೆ ಮಾಡಲಾಗಿದೆ. ಲಂಚ್ ಮೀಟಿಂಗ್ನಲ್ಲಿ ಚರ್ಚೆ ನಡೆಸಲಾಗಿದೆ. ಸಚಿವ ಕೆ ವೆಂಕಟೇಶ್ ಅವರ ಕಚೇರಿಯಲ್ಲಿ ಸುವರ್ಣಸೌಧದಲ್ಲಿ ಲಂಚ್ ಮೀಟಿಂಗ್ ಆಯೋಜನೆ ಆಗಿತ್ತು. ಅಲ್ಲಿ ಚರ್ಚೆ ನಡೆಸಿದರು. ತೀವ್ರ ಕುತೂಹಲ ಮೂಡಿಸಿದೆ. ಸಿಎಂ ಆಪ್ತರ ಈ ನಡೆ ಕಾದು ನೋಡುವ ತಂತ್ರಕ್ಕೆ ಮುಂದಾಗಿದ್ದಾರೆ ಡಿಕೆಶಿ ಆಪ್ತರು. ಮತ್ತೊಂದು ಕಡೆ ಯತೀಂದ್ರ ಸಿದ್ದರಾಮಯ್ಯ ಕೊಟ್ಟಂತಹ ಹೇಳಿಕೆ ನಂತರದಲ್ಲಿ ಎಲ್ಲೋ ಒಂದು ಕಡೆ ಎಲ್ಲವೂ ಶಾಂತವಾಯಿತು ಅಂದುಕೊಂಡಿದ್ದಂತಹ ಕುರ್ಚಿ ಕದನ ಅಂದ್ರೆ ಅಲ್ಪ ವಿರಾಮ ಬಿದ್ದಿದೆ ಅನ್ನುವಂತಹ ಮಾತುಗಳೇನಿತ್ತು ಅದು ಮತ್ತೆ ಓಪನ್ ಆದಂತೆ ಕಾಣಿಸ್ತಾ ಇದೆ. ಮತ್ತೆ ಮುನ್ನೆಲೆಗೆ ಬಂದಿದೆ. ಕಾಂಗ್ರೆಸ್ನಲ್ಲಿ ಕುರ್ಚಿ ಕಿತ್ತಾಟದ ಬಗ್ಗೆ ಯಾರು ಏನಂದ್ರು ನೋಡು. ನಾನೆಲ್ಲಾನು ಏನ್ ಹೇಳ್ಬೇಕು ಹೇಳಿದೀನಿ. ಮತ್ತೆ ಆ ವಿಷಯದಲ್ಲಿ ಮಾತಾಡುವಂತದ್ದೇನು ಆಯ್ತು, ಮಾತಾಡ್ಲಿ ಬಿಡಿ. ಅದಕ್ಕೆ ತಾವಿದನ್ನ ಯಾವ ರೀತಿ ನಾ ಹೇಳದ್ನಲ್ಲ, ಏನ್ ಹೇಳ್ಬೇಕಾಗಿದೆ ಅದು ಹೇಳಾಗಿದೆ. ನಾ ಮತ್ತೆ ಯಾವುದಕ್ಕೂ ಪ್ರತಿಕ್ರಿಯೆ ಮಾಡೋದು. ಯಾವಾಗಲೂ ನಮ್ದು ತಿಳಿಯಿದೆ. ನಾನು ಚೀಫ್ ಮಿನಿಸ್ಟರ್ ಅಲ್ಲಿ ಯಾವ ತರದ ಭಿನ್ನಾಭಿಪ್ರಾಯ ಹಿಂದೇನೂ ಇಲ್ಲ, ಇವತ್ತೂ ಇಲ್ಲ, ಮುಂದೇನೂ ಇಲ್ಲ. ಅವ್ರು ಏನ್ ಹೇಳಿಕೆ ಕೊಟ್ಟಿದ್ದಾರೆ ಅನ್ನೋದು ನನಗಿನ್ನ ಅರ್ಥ ಇಲ್ಲ. ಅರ್ಥ ಆಯ್ತಾ? ನಾನು ಅವ್ರ ಹತ್ರ ಮಾತಾಡ್ತೀನಿ. ನನಗೆ ಗೊತ್ತಿಲ್ಲ. ನಾನು ಅದೆಲ್ಲ ಹೈಕಮಾಂಡ್ ನನ್ನ ಹತ್ರ ಮಾತಾಡೋದು, ಯಾವ ಕರೀತಾರೆ ಇರೋದು ನಾನು ಅದನ್ನೆಲ್ಲ ಡಿಸ್ಕ್ಲೋಸ್ ಮಾಡಕ್ಕಾಗಲ್ಲ. ಮಾತಾಡ್ತೀನಿ. ಹೈಕಮಾಂಡ್ ಇದ್ದೆ ಕಾಂಗ್ರೆಸ್ ಪಾರ್ಟಿಯಲ್ಲಿ ಅವ್ರ ತೀರ್ಮಾನಕ್ಕೆ ಎಲ್ಲರೂ ಬದ್ಧವಾಗಿರ್ತಾರೆ. ಅವ್ರಿಗೆ ಆದೇಶ ಬಂತು, ನೀವು ಒಟ್ಟಿಗೆ ಇದೆ ಅಂತ. ಒಟ್ಟಿಗೆ ಇದ್ದಾರೆ, ಒಟ್ಟಿಗೆ ಬ್ರೇಕ್ ಮಾಡಿದ್ದಾರೆ, ಒಟ್ಟಿಗೆ ಕೆಲಸ ಮಾಡ್ತಾ ಇದ್ದಾರೆ. ಅಲ್ಟಿಮೇಟ್ಲಿ ತೀರ್ಮಾನಗಳು ಹೈಕಮಾಂಡ್ ಮಾಡ್ತಾರೆ. ಇವೆಲ್ಲ ಕೂಡ ಅವರ ವೈಯಕ್ತಿಕ ಅಭಿಪ್ರಾಯಗಳು. ಅವ್ರ ಬಗ್ಗೆ ನಾನು ಉತ್ತರ ಹೇಳಲು, ನಾನು 30 ವರ್ಷ ಹೈಕಮಾಂಡ್ ಜೊತೆಯಲ್ಲಿ ಕೆಲಸ ಮಾಡಿದ್ದೇನೆ. ನಾವು ಅವರು ಎಲ್ಲರೂ ಕೂಡ ಹೈಕಮಾಂಡ್ ಏನ್ ಹೇಳ್ತಾರೆ ಅದಕ್ಕೆ ಬದ್ಧವಾಗಿರ್ತಾರೆ. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಏನು ಹೇಳಿದ್ದಾರೆ? ನಮ್ಮ ಹೈಕಮಾಂಡ್ ಹೇಳ್ತಾರೆ ಅದಕ್ಕೆ ಬದ್ಧ ಅಂತ. ಈಗ ಯಾವಾಗ ಇದೆಲ್ಲ ಚರ್ಚೆ ಆಗಬೇಕಾಗಿರೋದು? ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇದ್ರೆ ಆ ಮುಖ್ಯಮಂತ್ರಿ ಕುರ್ಚಿದಲ್ಲಿ ಸಿದ್ದರಾಮಯ್ಯ ಅವ್ರು ಕೂತವ್ರು, ಏನಕ್ಕೆ ಇದೆಲ್ಲ ಚರ್ಚೆ ಬೇಕು? ಈಗ ನಮ್ಮ ಪಕ್ಷ ಯಾರು? ಹೈಕಮಾಂಡ್. ಹೈಕಮಾಂಡ್ ತಾನೆ ನಮ್ಮ ಪಕ್ಷ. ಹೈಕಮಾಂಡ್ ನಾನು ಭಾಳ ಸತಿ ಹೇಳಿದ್ದೀನಿ. ನಮ್ಮ ಪಕ್ಷ ಹೈಕಮಾಂಡ್. ಹೈಕಮಾಂಡ್ ಏನು ನಿರ್ಧಾರ ತಗೊಂತಾರೆ ಅದಕ್ಕೆಲ್ಲ ನಾವು ಬದ್ಧ. ಅಂದರೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಕೂತಿದ್ದಾರೆ. ಇದು 28ವರೆಗೂ ಅವ್ರು ಕುರ್ಚಿಯಲ್ಲಿ ಕೂರ್ತಾರಂತ ನನ್ನ ಅಭಿಪ್ರಾಯ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಾರ್ತಿಕ್. ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕಾರ್ತಿಕ್, ಅಧಿವೇಶನದ ಟೈಮ್ನಲ್ಲಿ ವಿಪಕ್ಷಗಳು ಯಾವ ರೀತಿಯಾಗಿ ಕೌಂಟರ್ ಮಾಡ್ತಾವೆ, ಪ್ರಶ್ನೆಗಳನ್ನ ಕೇಳುತ್ತೆ, ಅದಕ್ಕೆ ಯಾವ ರೀತಿಯಾಗಿ ಡಿಫೆನ್ಸ್ ಮಾಡ್ಕೊಳ್ಬೇಕು ಅನ್ನುವಂಥ ರೀತಿಯಲ್ಲಿ ಚರ್ಚೆ ಮಾಡಲಾಗುತ್ತೆ. ಅದೆಲ್ಲವೂ ಕೂಡ ಸಿಎಲ್ಪಿ ಮೀಟಿಂಗ್ ನಲ್ಲಿ ಪ್ರತಿನಿತ್ಯವೂ ಕೂಡ ಆಗುವಂಥದ್ದು. ಬಟ್ ಸಭೆಯ ಮಧ್ಯದಲ್ಲಿ ಮತ್ತೊಂದು ಸಭೆ ಯಾಕೆ, ಅದು ಲಂಚ್ ಅವರ್ನಲ್ಲಿ ಅನ್ನುವಂಥ ಪ್ರಶ್ನೆ ಸಹಜವಾಗಿದೆ. ಇದು ವಿಪಕ್ಷಗಳಿಗೆ ನಾಳೆಗಿಂತ ಮತ್ತೊಂದು ಪಾಯಿಂಟ್ ಆಗುತ್ತೆ ಸಹಜವಾಗಿ. ಅರುಣ್, ಪ್ರಮುಖವಾಗಿ ಕಾಂಗ್ರೆಸ್ನಲ್ಲಿ ಕುರ್ಚಿ ಕದನಕ್ಕೆ ಸಂಬಂಧಪಟ್ಟಂತೆ ಏನು ಚರ್ಚೆಗಳಿತ್ತಲ್ಲ, ಆ ಒಂದು ಚರ್ಚೆ ಬಹುತೇಕವಾಗಿ ತಿಳಿಗೊಳ್ತು ಅನ್ನುವಂಥ ಒಂದು ಸಂದರ್ಭದಲ್ಲಿಯೇ ಯತೀಂದ್ರ ಸಿದ್ದರಾಮಯ್ಯನವರು ನಿನ್ನೆ ಒಂದು ಕೊಟ್ಟಂಥ ಹೇಳಿಕೆ ಸಾಕಷ್ಟು ಜ್ವಾಲೆಯನ್ನು ಹೊತ್ತಿಸಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಪರ ವಿರೋಧ ಚರ್ಚೆಗಳ ಆರಂಭ ಆಯಿತು. ಸಿಎಂ ಬಣದ ಶಾಸಕರು ಒಂದಿಷ್ಟು ಹೇಳಿಕೆಯನ್ನು ಕೊಟ್ಟರೆ, ಡಿ ಕೆ ಶಿವಕುಮಾರ್ ಅವರ ಬಣದ ಶಾಸಕರು ಕೂಡ ಜನವರಿ ಹೊತ್ತಿಗೆ ನಾಯಕತ್ವ ಬದಲಾವಣೆ ಆಗುತ್ತೆ ಅನ್ನುವಂಥ ರೀತಿಯಲ್ಲಿ ಹೇಳಿಕೆಗಳನ್ನು ಕೊಡೋದಕ್ಕೆ ಆರಂಭ ಮಾಡಿದ್ರು. ಇದೆಲ್ಲದರ ನಡುವೆ ಇವತ್ತು CLP ಸಭೆಯೂ ಕೂಡ ಇದೆ. ಸಂಜೆ 6 ಗಂಟೆಗೆ CLP ಸಭೆ ಇದೆ. ಇಂಥ ಒಂದು ಸಂದರ್ಭದಲ್ಲಿ ಸುವರ್ಣಸೌಧದ ಕೆ ವೆಂಕಟೇಶ್ ಅವರು, ಸಚಿವರಾಗಿರುವಂಥ ಕೆ ವೆಂಕಟೇಶ್ ಅವರ ಕೊಠಡಿಯಲ್ಲಿ ಪ್ರಮುಖವಾಗಿ ಇವತ್ತು ಲಂಚ್ ಟೈಮಲ್ಲಿ ಒಂದು ಸಭೆಯನ್ನು ಕೂಡ ಸಿಎಂ ಆಪ್ತ ಸಚಿವರುಗಳು ಮಾಡಿರುವಂಥದ್ದು. ಪ್ರಮುಖವಾಗಿ ಅಲ್ಲಿ ಜಮೀರ್ ಅಹಮದ್ ಖಾನ್ ಇದ್ರು, ಕೆ ವೆಂಕಟೇಶ್ ಅವರು ಇದ್ರು, ಹಾಗೆ ಮಹದೇವಪ್ಪನವರು ಸೇರಿದಂತೆ ಇನ್ನಿತರ ಶಾಸಕರೆಲ್ಲರೂ ಕೂಡ ಇದ್ರು. ಸುಮಾರು 1.5 ಗಂಟೆಗಳ ಕಾಲ ಅವರು ಊಟ ಮಾಡ್ತಾ ಮಾತುಕತೆಯನ್ನು ಕೂಡ ಮಾಡಿರುವಂಥದ್ದು. ಇವತ್ತಿನ ಶಾಸಕಾಂಗ ಸಭೆಯಲ್ಲಿ ಯಾವ ರೀತಿಯಾಗಿ ಚರ್ಚೆಗಳನ್ನು ಮಾಡಬೇಕು, ಜೊತೆಗೆ ಅಂಥ ಶಾಸಕಾಂಗ ಸಭೆಯಲ್ಲಿ ಏನಾದರೂ ನಾಯಕತ್ವ ಬದಲಾವಣೆ ವಿಚಾರ ಮುನ್ನೆಲೆಗೆ ಬಂದರೆ ಅಲ್ಲಿ ಚರ್ಚೆ ಆದಂಥ ಸಂದರ್ಭದಲ್ಲಿ ಯಾವ ರೀತಿಯ ಹೇಳಿಕೆಗಳನ್ನು ಕೊಡಬೇಕು, ಯಾವ ರೀತಿಯಾಗಿ ಡಿಪೆಂಡ್ ಮಾಡ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಚರ್ಚೆಯನ್ನು ಮಾಡಿದಂತೆ ಕಾಣಿಸ್ತಾ ಇದೆ. ಸುಮಾರು 1.5 ಗಂಟೆಗಳ ಕಾಲ ಇವತ್ತು ಏನು ಸಚಿವ ಕೆ ವೆಂಕಟೇಶ್ ಅವರ ಕೊಠಡಿಯಲ್ಲಿ ಸಿಎಂ ಆಪ್ತ ಸಚಿವರು ಸೇರಿದಂತೆ ಶಾಸಕರು ಸಭೆಯನ್ನು ಮಾಡ್ತಾರೆ. ಇದು ಸಾಕಷ್ಟು ಕುತೂಹಲವನ್ನು ಕೂಡ ಮೂಡಿಸಿರತಕ್ಕಂಥದ್ದು.
ಇವತ್ತು ಸಂಜೆ ಶಾಸಕಾಂಗ ಪಕ್ಷದ ಸಭೆ ಇರುವಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ಗುಟ್ಟಾಗಿ ಈ ಒಂದು ಸಭೆಯನ್ನು ಕೂಡ ಮಾಡಿದ್ದಾರೆ. ಬಹುತೇಕವಾಗಿ ಶಾಸಕಾಂಗ ಸಭೆಯಲ್ಲಿ ಅಧಿವೇಶನ ನಡೆಯುವ ಸಂದರ್ಭದಲ್ಲಿ ಯಾವ ರೀತಿಯಾಗಿ ವಿಪಕ್ಷಗಳ ಟೀಕೆಗಳನ್ನು ಎದುರಿಸಬೇಕು, ವಿಪಕ್ಷಗಳು ಎತ್ತಿರುವಂಥ ಪ್ರಶ್ನೆಗಳನ್ನು ಯಾವ ರೀತಿಯಾಗಿ ಡಿಪೆಂಡ್ ಮಾಡ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಶಾಸಕರಿಗೆ ಮತ್ತು ಸಚಿವರಿಗೆ ಬೋಧನೆಯನ್ನು ಮಾಡಲಾಗುತ್ತೆ ಅಥವಾ ಅಲ್ಲಿ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗಳಾಗ್ತವೆ. ಅಂತ ಒಂದು ಸಂದರ್ಭದಲ್ಲಿ ನಾಯಕತ್ವ ಬದಲಾವಣೆ ವಿಚಾರವೂ ಕೂಡ ಈಗ ಮುನ್ನೆಲೆಗೆ ಬಂದಿರುವಂಥ ಕಾರಣಕ್ಕಾಗಿ ಇವತ್ತು ನಡೆಯುವಂಥ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಈ ನಾಯಕತ್ವ ಬದಲಾವಣೆ ವಿಚಾರವೂ ಕೂಡ ಚರ್ಚೆ ಆಗಬಹುದು. ಇಂಥ ಒಂದು ಕಾರಣಕ್ಕಾಗಿ ಸಿಎಂ ಆಪ್ತ ಸಚಿವರು ಎಲ್ಲ ಒಂದು ಕಡೆ ಇವತ್ತಿನ ಒಂದು ಲಂಚ್ ಮೀಟಿಂಗ್ ಅನ್ನು ನಡೆಸಿದ್ರ ಅನ್ನುವಂಥ ಪ್ರಶ್ನೆಯೂ ಕೂಡ ಈಗ ಎದುರಾಗಿದೆ. ಪ್ರಮುಖವಾಗಿ ಈ ಒಂದು ಲಂಚ್ ಮೀಟಿಂಗ್ ಸುಮಾರು 1.5 ಗಂಟೆಗಳ ಕಾಲ ನಡೆಯುತ್ತೆ. ಅಲ್ಲಿ ಸಚಿವರು ಸೇರಿದಂತೆ ಶಾಸಕರು ಸಾಕಷ್ಟು ಕಾಲ ಚರ್ಚೆಯನ್ನು ಕೂಡ ಮಾಡಿರುವಂಥದ್ದು. ಪ್ರಮುಖವಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವೆಲ್ಲ ರೀತಿಯ ಚರ್ಚೆಗಳಾಗಿದ್ದಾವೆ ಅನ್ನುವಂಥದ್ದು ಇವತ್ತಿನ CLP ಸಭೆಯಲ್ಲಿ ಏನಾದರೂ ಅಲ್ಲಿ ಉಲ್ಲೇಖವನ್ನು ಮಾಡ್ತಾರೆ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕಾಗಿದೆ. ಅರುಣ್, ಥ್ಯಾಂಕ್ ಯು ಕಾರ್ತಿಕ್ ಡೀಟೇಲ್ಸ್ಗೆ.